ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಮನೆಯಲ್ಲಿ ಉರುಳಿ ಬೌಲ್ನ ಯಾವ ರೀತಿ ಡೆಕೋರೇಷನ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಈ ಥರ ಡೆಕೋರೇಷನ್ ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲಿರೋ ನೆಗೆಟಿವ್ ಎನರ್ಜಿನ ನಾವು ತೆಗಿಬೋದು. ಮತ್ತು ಇದು ನೋಡಿದಾಗೆಲ್ಲ ತುಂಬ ಖುಷಿ ಅನಿಸುತ್ತೆ, ಒಂಥರ ಫ್ರೆಶ್ ಫೀಲ್ ಆಗುತ್ತೆ. ಪ್ರತಿದಿನ ಒಂದೊಂದು ಥರ ಡಿಸೈನಾಗಿ ಡೆಕೋರೇಟಿವ್ ಆಗಿ ಮಾಡ್ಕೊಂಡು ಇಡೋದ್ರಿಂದ ಒಂಥರ ತುಂಬ ಚೆನ್ನಾಗಿ ಅನಿಸುತ್ತೆ. ಯಾವ ರೀತಿ ಅದನ್ನು ನಾವು ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಬನ್ನಿ. ಹುರುಳಿ ಬೌಲ್ನ ತೊಗೊಂಡು ಅದಕ್ಕೆ ಫುಲ್ ನೀರು ಹಾಕ್ಬಿಟ್ಟು ನಾನು 2 ಕಡ್ಡಿನ ಸ್ಟಿಕ್ನ ಯೂಸ್ ಮಾಡಿದ್ದೀನಿ. ನಮಗೆ ಯಾವ ರೀತಿ ಬೇಕೋ, ಯಾವ ಡಿಸೈನಲ್ಲಿ ಬೇಕೋ ಆ ರೀತಿನ ಸ್ಟಿಕ್ನ ಜೋಡಿಸ್ಕೊಂಡು ಇಟ್ಕೊಂಡ್ರೆ ಆಯಿತು. ಅದು ಕೂರ್ತಾ ಇಲ್ಲ, ಬಿದ್ದೋಗ್ತಿದೆ, ಆದರೂ ಟ್ರೈ ಮಾಡ್ತಾಯಿದ್ದೀನಿ. ಇದಕ್ಕೆ ಪರ್ಟಿಕ್ಯುಲರಾಗಿ ಇಂಥದ್ದೇ ಫ್ಲವರ್ ಹಾಕಬೇಕಂತ ಏನಿಲ್ಲ. ನಮ್ಮ ಮನೆಯಲ್ಲಿ ಯಾವುದು ಅವೈಲಬಲ್ ಇರುತ್ತೋ ಅದೇ ಫ್ಲವರ್ಸ್ನ ತೊಗೊಂಡು ಡೆಕೋರೇಟಿವ್ ಮಾಡ್ಕೋಬೋದು. ಈ ಸ್ಟಿಕ್ ಬದಲಾಗಿ ಊದುಗಡ್ಡಿ ಅಥವಾ ಊದುಬತ್ತಿನಾದರೂ ಯೂಸ್ ಮಾಡ್ಬೋದು. ಆದರೆ ನನ್ನ ಹತ್ರ ಅಷ್ಟು ಲೆಂತ್ ಇರೋ ಊದುಬತ್ತಿ ಇರಲಿಲ್ಲ, ಹಾಗಾಗಿ ಸ್ಟಿಕ್ನ ತೊಗೊಂಡೆ. ಈಗ ನಾನಿಲ್ಲಿ ಸ್ವಲ್ಪ ಯೆಲ್ಲೋ ಕಲರು ಶಾವಂತಿಗೆ ಹೂವನ್ನ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಅದನ್ನು ಒಂದು ಪಾರ್ಟಿಗೆ ಫಿಲ್ ಮಾಡ್ತಾ ಬರ್ತಾಯಿದ್ದೀನಿ. ಒಂದು ಪಾರ್ಟ್ಗೆ ಶಾವಂತಿಗೆನ ಫಿಲ್ ಮಾಡ್ತಾಯಿದ್ದೀನಿ. ಮತ್ತೊಂದು ಕಡೆ ರೆಡ್ ರೋಸ್, ಯೆಲ್ಲೋ ಮತ್ತು ರೆಡ್ ಕಲರ್ ಕಾಂಬಿನೇಷನ್ ಸೂಪರಾಗಿರುತ್ತಲ್ವ, ಹಾಗಾಗಿ ಆಪೋಸಿಟ್ ಕಾಂಬಿನೇಷನ್ ಬರೋ ಥರ ಆಪೋಸಿಟ್ ಸೈಡ್ ಎರಡೂ ಕಡೆ ಸೇಮ್ ಫ್ಲವರ್ಸ್ನ ಹಾಕೋತಾ ಇದ್ದೀನಿ. ರೆಡ್ ಹಾಕ್ಕೊಂಡೆ, ಮತ್ತು ಈಗ ಯೆಲ್ಲೋನ ಫಿಲ್ ಮಾಡ್ತಾಯಿದ್ದೀನಿ. ಫ್ಲವರ್ ಸ್ವಲ್ಪ ಜಾಸ್ತಿ ಇದ್ದರೆ ಸ್ವಲ್ಪ ತಿಕ್ಕಾಗಿರುತ್ತೆ, ನೋಡೋದಕ್ಕೆ ಸ್ವಲ್ಪ ಅಟ್ರಾಕ್ಟಿವ್ ಆಗಿರುತ್ತೆ, ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕಿ ಇದು ಮಾಡ್ತಾಯಿದ್ದೀನಿ. ಫುಲ್ಲು ಎಲ್ಲೂ ಗ್ಯಾಪ್ ಇರದೆ ನೀಟಾಗಿ ಫ್ಲವರಿಂದ ಕವರ್ ಆಗಿರಬೇಕು, ಆವಾಗ ಅಷ್ಟೇ ಅದು ನೋಡೋಕ್ಕೆ ಲುಕ್ ಇರುತ್ತೆ. ನೀಟಾಗಿ ಫಿಲ್ ಮಾಡ್ಕೋಬೇಕು. ಅದು ಫಿಲ್ಲಿಂಗ್ ಎಲ್ಲ ಆದಮೇಲೆ ನಾವು ಇಟ್ಟಿರೋ ಸ್ಟಿಕ್ ಏನಿದೆ ಅದನ್ನು ನಿಧಾನಕ್ಕೆ ರಿಮೂವ್ ಮಾಡಬೇಕು. ಆ ಸ್ಟಿಕ್ನ ನಿಧಾನವಾಗಿ ತೆಗೆದುಬಿಡಬೇಕು. ನೀಟಾಗಿ ತಗೊಂಡ್ರೆ ಮತ್ತು ಏನಾದರೂ ಸ್ವಲ್ಪ ಆ ಕಡೆ ಈ ಕಡೆ ಶೇಕ್ ಆಗಿದ್ದನ್ನ ಹಾಗೆ ಜೋಡಿಸ್ಕೊಂಡ್ರೆ ಆಯಿತು. ನೋಡಿ, ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ನೆಕ್ಸ್ಟು ನಾನಿಲ್ಲಿ ಸೆಂಟ್ರಲ್ಲಿ ಸ್ವಲ್ಪ ಗ್ಯಾಪ್ ಅನ್ನಿಸ್ತಿದೆ, ಹಾಗಾಗಿ ಅಲ್ಲಿಗೆ ಏನಾದರೂ ಒಂದು ಫ್ಲವರ್ ಇಡಬೇಕಲ್ವ. ಸ್ವಲ್ಪ ತುಳಸಿ ಪತ್ರೆ ಮತ್ತು ಅದಕ್ಕೆ ಪರ್ಪಲ್ದು ಹೂ ಬಿಟ್ಟಿತ್ತು ನಮ್ಮ ಇದರಲ್ಲಿ ಪಾಟಲ್ಲಿ, ಅದನ್ನೆರಡೂ ಸೆಂಟ್ರಲ್ಲಿ ಇಡ್ತಾಯಿದ್ದೀನಿ. ಏನೋ ಒಂಥರ ಚೆನ್ನಾಗಿ ಕಾಣಲಿ ಅಂತ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ಈಗ ನೆಕ್ಸ್ಟ್ ಈ ಕಾಯ್ದು ನನಗೆ ಹೆಸರು ಗೊತ್ತಿಲ್ಲ. ನಿನ್ನೆ ನಾನು ವಾಕ್ ಹೋಗಿದ್ದಾಗ ಜಸ್ಟ್ ಚೆನ್ನಾಗಿ ಕಾಣಿಸ್ತಿತ್ತು ಅಂದ್ಬಿಟ್ಟು ಕಿತ್ಕೊಂಡ್ಬಂದಿದ್ದೆ. ಡೆಕೋರೇಷನ್ ಮಾಡೋಣ, ಚೆನ್ನಾಗಿ ಕಾಣಿಸುತ್ತೆ, ಅಟ್ಲೀಸ್ಟ್ ಒಂದು ವೀಕ್ ಆದರೂ ಇರುತ್ತೆ ಅಂದ್ಬಿಟ್ಟು ತೊಗೊಂಬಂದಿದ್ದೆ. ಚೆನ್ನಾಗಿ ಕಾಣಿಸ್ತಿತ್ತು. ನಿಮಗೆ ಯಾರಿಗಾದ್ರೂ ಇದ್ರದ್ದು ಹೆಸರೇನಾದರೂ ಗೊತ್ತಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ, ನಾನು ತಿಳ್ಕೊತೀನಿ. ಈ ಬೌಲ್ ಸುತ್ತ ಒಂದೊಂದು 3 ಕಾಯಿ ಏನಿದೆ ಅದನ್ನು ಇಟ್ಬಿಟ್ಟು ಅದ್ರ ಮೇಲೆ ಒಂದೊಂದು ಫ್ಲವರ್ ಇಡ್ತಾಯಿದ್ದೀನಿ. ಇದನ್ನು ನಾವು ಮನೆ ಎಂಟ್ರೆನ್ಸು ರೈಟ್ ಸೈಡಲ್ಲಿ ಆದರೂ ಅಲ್ಲೂ ಇಟ್ಕೋಬೋದು, ಮತ್ತು ದೇವ್ರ ಮನೆಯಲ್ಲೂ ಇಡ್ಬೋದು. ಇದನ್ನು ಇಡೋದ್ರಿಂದ ನಮ್ಮ ಮನೆಯಲ್ಲಿರೋ ನೆಗೆಟಿವ್ ಎನರ್ಜಿನ ನಾವು ದೂರ ಮಾಡ್ಬೋದು. ಮತ್ತು ನಾವು ಅಲ್ಲಿಂದ ಆಗಾಗ ಪಾಸ್ ಆಗ್ತಾ ಇರ್ತೀವಿ, ಅಲ್ಲೆಲ್ಲ ಓಡಾಡ್ತಿರ್ತೀವಿ, ಅದನ್ನು ನೋಡಿದಾಗ ತುಂಬ ಖುಷಿ ಅನಿಸುತ್ತೆ, ಒಂಥರ ಫ್ರೆಶ್ ಫೀಲ್ ಆಗುತ್ತೆ. ಮತ್ತು ಒಂದು ವೀಕ್ ಆದ್ರೂ ಹಿಂಗೆ ಇರುತ್ತೆ. ಒಂದೊಂದು ಸರಿ ಒಂದು 3-4 ಡೇಸ್ ಆದ್ರೂ ಇದೇ ಫ್ಲವರು ಹಿಂಗೆ ಇರುತ್ತೆ, ಏನು ಬಾಡಲ್ಲ, ಅದೇ ಫ್ರೆಶ್ ಫೀಲಾಗೇ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಏನೋ ಒಂದು ಕ್ರಿಯೇಟಿವ್ ಆಗಿ ನಾವೇ ಮನೇಲಿ ಮಾಡಿಕೊಂಡ್ರೆ ಅದೊಂಥರ ಫೀಲ್ ಇರುತ್ತೆ. ನಾವು ಡೈಲಿ ಪೂಜೆ ಮಾಡಬೇಕಾದ್ರೆ ಮನೆಯಲ್ಲಿ ದೇವ್ರ ಫೋಟೋದಲ್ಲಿರೋ ಹೂ ಕೂಡ ಒಂದೊಂದು ಸತಿ ಬಾಡಿರುತ್ತೆ, ಬಟ್ ಈ ಬೌಲಲ್ಲಿರೋ ಹೂ ಬಾಡಲ್ಲ, ತುಂಬ ಚೆನ್ನಾಗಿರುತ್ತೆ. ನೀವು ಅಷ್ಟೇ ಮನೇಲಿ ಈ ಥರ ಏನಾದ್ರೂ ಒಂದು ಕ್ರಿಯೇಟಿವ್ ಆಗಿ ಮಾಡ್ಕೋಬೇಕು, ಒಂಥರ ಫ್ರೆಶ್ ಫೀಲ್ ಬೇಕು, ನಮಗೆ ಮನೇಲಿ ನೆಗೆಟಿವ್ ಎನರ್ಜಿ ಹೋಗಬೇಕು ಮನೇಲಿ ಅನ್ನೋದಾದರೆ ಇದನ್ನು ಒಂದು ಸತಿ ಟ್ರೈ ಮಾಡಿ. ನಿಮಗೆ ಅನಿಸುತ್ತೆ ತುಂಬ ಖುಷಿ ಕೊಡುತ್ತೆ. ಪದೇ ಈ ಥರನ ಉರುಳಿ ಬೌಲ್ನ ಚೇಂಜ್ ಮಾಡ್ತಾ ಇರ್ತೀರಾ, ಚೆನ್ನಾಗಿರುತ್ತೆ. ತೊಗೊಳ್ಳಿ, ಒಂದು ಹುರುಳಿ ಬೌಲ್ ತೊಗೊಳ್ಳಿ, ಅದಕ್ಕೆ ಒಂದು ಸ್ಟ್ಯಾಂಡ್ ಕೂಡ ಸಿಗುತ್ತೆ. ಸ್ಟ್ಯಾಂಡು ತೊಗೊಂಡು ಟ್ರೈ ಮಾಡಿ ನನಗೆ ಹೇಳಿ. ಮನೆ ಬಾಗಿಲು ಎಂಟ್ರೆನ್ಸು ಒಂಥರ ಅಟ್ರಾಕ್ಟಿವ್ ಪ್ಲೇಸ್ ಅದು. ನಾವು ಎಂಟ್ರೆನ್ಸ್ ಹಾಕಿದ ತಕ್ಷಣ ಅದನ್ನ ನೋಡಿದ ತಕ್ಷಣ ಒಂದು ಫ್ರೆಶ್ ಫೀಲ್ ಆಗುತ್ತೆ. ನೀವು ಇದಕ್ಕೆ ಬೇಕಂದರೆ ಒಂದು
ಯಾವುದಾದ್ರೂ ಒಂದು ದೇವ್ರ ಸ್ಟ್ಯಾಚು, ಕೃಷ್ಣ ಇಲ್ಲ ಗಣೇಶ, ಅದ್ರ ಹುರುಳಿ ಬೋಲ್ ಒಳಗೆ ಒಂದು ಸ್ಟ್ಯಾಂಡ್ ಇಟ್ಬಿಟ್ಟು ಅದ್ರ ಮೇಲೆ ಇಟ್ಟರೆ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ, ಇನ್ನು ಲುಕ್ ವೈಸ್ ಸೂಪರಾಗಿರುತ್ತೆ. ಅದನ್ನು ಮನೆ ಕ್ಲೀನ್ ಮಾಡಬೇಕಾದ್ರೆ ಈ ಥರದ್ದು ಒಂದು ಇತ್ತು ಅಂದರೆ ನಮಗೊಂಥರ ಟೆನ್ಷನ್ನೇ ಇರಲ್ಲ ರೀ. ತುಂಬ ಚೆನ್ನಾಗಿದೆ, ಒಳ್ಳೆ ಫ್ರೆಶ್ ಆಗಿದೆ ಅನ್ನೋಷ್ಟು ಫೀಲ್ ಆಗುತ್ತೆ. ಟ್ರೈ ಮಾಡಿ. ಇದನ್ನು ನಾನು ದೇವ್ರ ಮನೇಲಿ ಕೂಡ ಇಟ್ಟಿದ್ದೀನಿ. ಪೂಜೆ ಎಲ್ಲ ಆದಮೇಲೆ ಕೂತ್ಕೊಂಡು ನೋಡೋದಕ್ಕೆ ಒಂಥರ ಖುಷಿಯಾಗುತ್ತೆ, ನೆಮ್ಮದಿ ಸಿಗುತ್ತೆ. ದೇವ್ರ ಮನೇಲಿರೋ ಇದನ್ನು ಅಂದನ ಹೆಚ್ಚಿಸುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ. ಥ್ಯಾಂಕ್ ಯು.